ಸಿದ್ದರಾಮಯ್ಯನವರು ಏನಾದರೂ ಅವರು ತಪ್ಪು ಮಾಡಿದರೆ ಮೂಢ ಹಗರಣದಲ್ಲಿ ಅವ್ರು ಇನ್ವಾಲ್ವ್ ಆಗಿದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ಮಾಡಿರೋದು ತುಂಬ ತಪ್ಪಿನ ಕೆಲಸ. ನಿಜವಾಗ್ಲೂ ಅವ್ರು ಮಾಡಿದರೆ ಅವರು ರಾಜೀನಾಮೆ ಕೊಡಲೇಬೇಕು. ಇದೇ ಯಾರಾದರೂ ಒಬ್ಬರು ಅಧಿಕಾರಿ ಅಥವಾ ಕಾಮನ್ ಪರ್ಸನ್ ಈ ಕೆಲಸ ಮಾಡಿದ್ದಿದ್ರೆ ಅವ್ನಿಗೇನೇನು ಶಿಕ್ಷೆ ಆಗ್ತಾ ಇತ್ತೋ ಅದೇ ಶಿಕ್ಷೆ ಸಿದ್ದರಾಮಯ್ಯ ಅವ್ರಿಗೂ ಆಗಲಿ. ಥ್ಯಾಂಕ್ಸ್. ಇವಾಗ ಸಿದ್ದರಾಮಯ್ಯ ಕಂಪ್ಲೀಟ್ ರಾಜಕೀಯ ಬದುಕಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ. ಕಪ್ಪು ಚುಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಇದು ಮೂಢ ಹಗರಣ ಅಂತೂ ಸಾಬೀತಾಗೋ ರೀತಿ ಇದೆ. ಅವರು ತಪ್ಪು ಮಾಡಿರೋ ರೀತಿಯೇ ನಿಮ್ಮ ಮೀಡಿಯಾಗಳು ಅವರು ಇವರೆಲ್ಲ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ಅಂತಲೇ ತಿಳಿಸ್ತಾ ಇದ್ದಾರೆ. ತಪ್ಪು ಮಾಡಿದರೆ ಖಂಡಿತ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಮೂಢ ಹಗರಣದಲ್ಲಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಿಜೆಪಿಯವರು ಪಾದಯಾತ್ರೆ ಮಾಡಿದ್ದಾರೆ ಮೈಸೂರು. ನಿಜಕ್ಕೂ ಅವ್ರು ಮಾಡಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಏನು ಅನಿಸ್ತಾ ಇಲ್ಲಮ್ಮ, ಮಾಡಿದ್ದಾರೆ ಅಂತ ಅನಿಸ್ತಾ ಇಲ್ಲ. ಅಂದ್ರೆ ಇವಾಗ ಬಿಜೆಪಿಯವರು ಪಟ್ಟಿಡ್ದು ಕೂತಿದ್ದಾರೆ, ಇಲ್ಲ ನೀವು ರಾಜೀನಾಮೆ ಕೊಡಲೇಬೇಕು, ವಾಲ್ಮೀಕಿ ಹಗರಣ ಮೂಢ ಹಗರಣ ಎರಡು ಕೊಡಬೇಕು. ಇಲ್ಲಪ್ಪ, ಬೇಡ ಬೇಡ ಬೇಡ, ರಾಜೀನಾಮಾ ಬೇಡ. ಯಾಕೆ? ಚೆನ್ನಾಗಿ ನಡೆಸ್ತಾ ಇದ್ದಾರಲ್ಲ ಸರ್ಕಾರ. ಬಟ್ ಅವ್ರು ಮೂಢ ಹಗರಣದಲ್ಲಿ ಸೈಟ್ ಎಲ್ಲ ಬರ್ಸ್ಕೊಂಡಿದಾರಲ್ಲ ಅವರು, ಅದಿನ್ನ ಓಪನ್ ಆಗಿಲ್ವಲ್ಲ. ಅದೇ ಅದು ತಪ್ಪು ಮಾಡಿದ್ರೆ ಅವರು ಖಂಡಿತ ರಾಜೀನಾಮೆ ಕೊಡಲೇಬೇಕು. ಇವರು BJPಯವರು ಪಾದಯಾತ್ರೆ ಮಾಡ್ತಾ ಇರೋದು ಸರಿ. ಯಾಕೆ ಅಂತಂದರೆ ಆಪೋಸಿಟ್ ಪಾರ್ಟಿಯವರು ಯಾವಾಗಲೂ ತಪ್ಪು ಮಾಡಿದಾಗ, ರೂಲಿಂಗ್ ಪಾರ್ಟಿಯವರು ತಪ್ಪು ಮಾಡಿದಾಗ ಆಪೋಸಿಟ್ ಪಾರ್ಟಿಯವರು ಕೇಳಬೇಕಾಗಿರೋದು ಅವ್ರ ಹಕ್ಕು. ಇವರು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ. BJPಯವರು ಪಾದಯಾತ್ರೆ ಮಾಡ್ತಾ ಇರೋದು ಕರೆಕ್ಟು. ಇಷ್ಟರವರೆಗೆ ಯಾವಾಗ ಪಾದಯಾತ್ರೆಗಳೆಲ್ಲ ಮಾಡಿದಾರೋ ಆ ಪಕ್ಷ ಮುಂದಿನ ಸಾರಿ ಗೆದ್ದಿದ್ದಾರೆ. ಪಾದಯಾತ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಮುಂದೆ. ಸಿದ್ದರಾಮಯ್ಯ ಅವರು ಏನಾದ್ರು ತಪ್ಪು ಕಂಡು ಬಂದರೆ ಅವರು ಕೊಡೋದು ಬಿಡೋದು ಕಾನೂನು ಪ್ರಕಾರವಾಗಿ ಹೇಳ್ತಾರೆ ಕೊಡಬೇಕಂತ. ಇಲ್ಲ ಅಂದರೆ ಅವ್ರು ಯಾಕೆ ಕೊಡಬೇಕು? ಸದ್ಯಕ್ಕೆ ಅವರು ಬಡ ಬಗ್ಗವ್ರಿಗೆ ಎಲ್ಲರಿಗೂ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಕಾರ್ಯಗಳು ಮಾಡ್ತಾ ಇರುವಾಗ ಅವ್ರದ್ದೇನು ತಪ್ಪು ಕಂಡು ಬಂದರೆ ಮಾಡಲಿ. ಇವತ್ತೇನು ಅವ್ರ ಬಗ್ಗೆ ಅಂಥ ತಪ್ಪು ಕಂಡು ಬಂದಿಲ್ಲ. ನೋಡೋಣ ಮುಂದಿನ ರಾಜಕೀಯದಲ್ಲಿ ಏನೇನಾಗುತ್ತೆ ಅಂತ. ಈ ಪಾದಯಾತ್ರೆ ಮಾಡ್ತಾ ಇರೋದು ಏನು ಜನ ಸಂದೇಶಕ್ಕೆ ಏನು ಕೊಡ್ತಾ ಇದ್ದಾರೋ BJPಯವ್ರು ಗೊತ್ತಿಲ್ಲ. ಏನಾದರೂ ಜನರ ಬಗ್ಗೆ ಕಾಳಜಿ ವಹಿಸಿ ಏನಾದ್ರು ಮಾಡೋದಿದ್ರೆ ಮಾಡ್ಬೋದಾಗಿತ್ತು. ಇವ್ರು ಯಾವುದೋ ರಾಜಕೀಯಕ್ಕೋಸ್ಕರ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇರೋದು. ಇದರಲ್ಲಿ ಅವ್ರು ಸಕ್ಸಸ್ ಕಾಣೋದು ಕಡಿಮೆ. ಏನಂದರೆ ಅವರು ಸೆಂಟ್ರಲ್ಲಿನಿಂದ ರಾಜ್ಯಪಾಲರನ್ನ ಹಿಡ್ಕೊಂಡು ಮಾಡ್ತಾ ಇರೋಂಥ ವ್ಯವಸ್ಥೆ ಇದೆ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.